ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸೈಜ್ ವೈಸು 3 ಪೀಸ್ಗಳನ್ನು ತಗೊಂಡಿದ್ದೇನೆ. ಇದು ಒಂದು ಸಿಂಪಲ್ ಡೋರಿ ಮಾಡುವ ವಿಧಾನ. ಬ್ಲೌಸಿಗೆ ಎಲ್ಲ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ತ್ರಿಕೋನಾಕೃತಿಯಲ್ಲಿ ಪೀಸನ್ನು ಮಾಡ್ಕೊಳ್ಬೇಕು. ನಿಮ್ಗೆ ಈ ಥರ ಇಟ್ಕೊಳ್ಳಿಕ್ಕೆ ಆಗಲ್ಲ ಅಂತಂದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬಹುದು. ಆದರೆ ಕರೆಕ್ಟಾಗಿರಬೇಕಷ್ಟೇ. ಒಂದು ಡೋರಿ ಮಾಡಲಿಕ್ಕೆ 3 ಪೀಸು ಸೈಜ್ ವೈಸ್ ಬೇಕಾಗುತ್ತೆ. ಒಂದು ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಮತ್ತೊಂದು ಚಿಕ್ಕದು. ಈ ಥರ ನೋಡಿ, ಈ ಥರ ಇಟ್ಕೊಂಡು 3 ಪೀಸನ್ನು ಅದೇ ರೀತಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡಾದ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಿಮಗೆ ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂದರೆ ಮೊದಲೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬಹುದು ಒಂದೊಂದೇ ಪೀಸಿಗೆ. ಎರಡೂ ಸೈಡು ಇದೇ ಥರ ಸೇಮು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಈ ಥರ ಸ್ಟಿಚ್ ಮಾಡೋ ನಂತರ ನಾನು ರೆಡಿಮೇಡ್ ಡೋರಿಯನ್ನು ತಗೊಂಡಿದ್ದೀನಿ. ಈ ಥರ ಇಟ್ಕೊಂಡು ನೀಟಾಗಿ ಸೈಡಿಗೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡ ನಂತರ ಇದನ್ನು ಸೀದಾ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಾರ್ಡ್ರ್ ಥರ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇಲ್ಲಾಂದರೆ ನೀಟಾಗಿ ಬಂದೇ ಬರುತ್ತೆ. ಬಾರ್ಡ್ರ್ ಪೀಸ್ ಆದರೆ ಸ್ವಲ್ಪ ದಪ್ಪ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ನನಗೆ ಟೈಮ್ ಹಿಡಿತು ಅಷ್ಟೇ. ನೋಡಿ ಈ ಥರ ಎಷ್ಟು ನೀಟಾಗಿ ಯುನೀಕಾಗಿ ಹೊಸ ಡಿಸೈನು. ನಾವು ಅಂಗಡಿಯಿಂದ ಡೋರಿ ಎಲ್ಲ ತಗೊಳ್ಳಿಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಸೊ ನಾವು ಈ ಥರ ಮನೆಯಲ್ಲೇ ಬಟ್ಟೆಯಲ್ಲೇ ನೀಟಾಗಿ ಚೆಂದವಾಗಿ ಮಾಡ್ಕೊಳ್ಬಹುದು. ನೋಡಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ನೋಡಿ. ಹಾಗೆಯೇ ನನ್ನ ಚಾನಲನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಬೇಕಂತ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.